ವೀಕ್ಷಕರೇ, ಪೆಟ್ರೋಲ್ ಬಂಕ್ ಓನರ್ಸ್ಗಳ ಒಂದು ತಿಂಗಳ ಸಂಪಾದನೆ ಎಷ್ಟು ಗೊತ್ತಾ? ನೀವು ಪೆಟ್ರೋಲ್ ಬಂಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಲಕ್ಷ ಹಣ ಖರ್ಚಾಗುತ್ತೆ, 1 ಲೀಟರ್ ಪೆಟ್ರೋಲಿಗೆ ಎಷ್ಟು ಲಾಭ ಸಿಗುತ್ತೆ ಮತ್ತು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪೆಟ್ರೋಲ್ ಬಂಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮೊದಲಿಗೆ ಆಯಿಲ್ ಕಂಪನಿಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು ಹಾಕಿದ ಅಪ್ಲಿಕೇಶನ್ ಅಪ್ರೂವ್ ಆದ ಬಳಿಕ ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಆಯಿಲ್ ಕಂಪನಿಗಳಿಗೆ 12 ಲಕ್ಷದಿಂದ 25 ಲಕ್ಷದವರೆಗೂ ಹಣವನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಬಳಿ 17,000 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಈ ಜಾಗದಲ್ಲಿ ನೀವು ಮುಂದಿನ 29 ವರ್ಷದವರೆಗೆ ಪೆಟ್ರೋಲ್ ಬಂಕ್ ಹೊರತಾಗಿ ಯಾವುದೇ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಇದಕ್ಕೆ ಒಪ್ಪಿದ ನಂತರ ಅಂಡರ್ ಗ್ರೌಂಡ್ ಟ್ಯಾಂಕ್, ರೋಡ್ ಮತ್ತು ಸಂಪೂರ್ಣವಾಗಿ ಪೆಟ್ರೋಲ್ ಪಂಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಪೆಟ್ರೋಲ್ ಬಂಕ್ ಅನ್ನ ಯಾವುದೇ ಹೈ ವೋಲ್ಟೇಜ್ ಕರೆಂಟ್ ಲೈನ್ ಇಲ್ಲದ ಜಾಗದಲ್ಲಿ ಕಟ್ಟಬೇಕಾಗುತ್ತೆ. ಸಂಪೂರ್ಣವಾಗಿ ಪೆಟ್ರೋಲ್ ಪಂಪ್ ರೆಡಿ ಆಗುವಷ್ಟರಲ್ಲಿ 1.5 ಕೋಟಿಯಿಂದ 2 ಕೋಟಿಯವರೆಗೂ ಹಣ ಖರ್ಚಾಗುತ್ತೆ. ಸಿಟಿ ಏರಿಯಾದಲ್ಲಿ ಇನ್ನೂ ಹೆಚ್ಚಾಗಬಹುದು. ಈಗ ಇಷ್ಟೆಲ್ಲ ಖರ್ಚು ಮಾಡಿದ ಬಳಿಕ 1 ಲೀಟರ್ ಪೆಟ್ರೋಲಿಗೆ ಎಷ್ಟು ಲಾಭ ಸಿಗುತ್ತೆ ಗೊತ್ತಾ? 1 ಲೀಟರ್ ಪೆಟ್ರೋಲಿಗೆ 2.5 ಇಂದ 3.5 ರೂಪಾಯಿ ಸಿಕ್ಕರೆ ಡೀಸೆಲ್ಗೆ 1.5 ಇಂದ 2.5 ರೂಪಾಯಿ ಲಾಭ ಸಿಗುತ್ತೆ. ದಿನಕ್ಕೆ 10,000 ಲೀಟರ್ ಪೆಟ್ರೋಲ್ ಸೇಲ್ ಆದರೂ 25,000ದಿಂದ 30,000ದವರೆಗೂ ಲಾಭ ಸಿಗುತ್ತೆ. ಅಂದ್ರೆ ತಿಂಗಳಿಗೆ 7.5 ಲಕ್ಷದಿಂದ 9 ಲಕ್ಷದವರೆಗೂ ಆದಾಯ ಸಿಗುತ್ತೆ. ಇದರಲ್ಲಿ ಲೇಬರ್ ಮತ್ತು ಅದರ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಿದರೆ 4ರಿಂದ 5 ಲಕ್ಷ ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಇದೆಲ್ಲ ನೀವು ಯಾವ ಏರಿಯಾದಲ್ಲಿ ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.